ಮೂರನೇ ಸಾಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವೆಲ್ಲ ಕಾಮಗಾರಿಗಳು ಆಗಿದೆ ಅಂತ ಮೂರನೇ ಸಾಲಿನ ಒಂದನೇ ಹಂತದಲ್ಲಿ ನಡೆದಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಲೆಕ್ಕ ಪರಿಶೋಧನೆ ಸಭೆಯ ಕರಾರುಗಳನ್ನು ಓದಿರುತ್ತಿದ್ದಂತೆ ಸಂಪನ್ಮೂಲ ವ್ಯಕ್ತಿಗಳಾದ ಸುರೇಶ್ ನಾಯ್ಕರು ಮನರೇಗಾ ಯೋಜನೆಯಡಿ ಉದ್ದೇಶ ಗುರಿ ಜನರ ಪಾಲ್ಗೊಳ್ಳುವಿಕೆ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿಗಳು ಅದಕ್ಕೆ ನಿಗದಿಪಡಿಸಲಾದ ಮೊತ್ತದ ಸಭೆಯಲ್ಲಿ ವಿವರಿಸಿದರು. ಅದೇ ರೀತಿ ಸಾಮಾಜಿಕ ಪರಿಶೋಧನೆಯ ಉದ್ದೇಶ, ಅದರ ಪ್ರಕ್ರಿಯೆಗಳು, ಕೆಲಸ ಪರಿಶೀಲನೆ, ಕಾಮಗಾರಿ, ಗುರಿ ಮತ್ತು ಸ್ಥಳ ಭೇಟಿ ಬಗ್ಗೆ ಸುರೇಶ್ ನಾಯ್ಕರು ಸಭೆಯಲ್ಲಿ ತಿಳಿಸಿದರು. ಇಂದಿನ ಸಭೆಯ ಕರಾರು ಓದಿ ಹೇಳುವುದು: ಸಾಮಾಜಿಕ ಪರಿಶೋಧನೆಯ ಅವಧಿಯಲ್ಲಿ ನಿರ್ವಹಿಸಿದ ಕಾಮಗಾರಿಗಳನ್ನು ಓದಿ ಹೇಳುವುದು. ಒಟ್ಟು ಕೂಲಿ 6,84,710 ರೂಪಾಯಿಗಳು. ಅದೇ ರೀತಿ ಸಾಮಗ್ರಿ ಮೊತ್ತ 93,293 ರೂಪಾಯಿಗಳು. ಕಾಮಗಾರಿಗಳ ಸಂಖ್ಯೆ 30. IMS ನಲ್ಲಿ ದಾಖಲಾದ ಕಾಮಗಾರಿಗಳ ವಿವರವನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಸ್ನೇಹ, ಸಚಿನ್, ಮಹಾದೇವ್ ಓದಿ ತಿಳಿಸಿದರು. ಕೆಳಗಿನ ಬಾಣಿ ಸ್ಮಶಾನ ಕಾಮಗಾರಿ ತರಬೇತಿಯಲ್ಲಿ ಜಾಬ್ ಕಾರ್ಡ್ ಪರಿಶೀಲಿಸಿದಾಗ ಅದರಲ್ಲಿ ಕಾಮಗಾರಿಗಳ ವಿವರ ಮತ್ತು 18 ವರ್ಷ ಮೇಲ್ಪಟ್ಟ ಫಲಾನುಭವಿಗಳ ಫೋಟೋಗಳು ದಾಖಲಿಸದೇ ಇರುವುದು ಕಂಡುಬಂದಿರುತ್ತದೆ. ನಯನಾ ಬಾಬು ಕಾಮಗಾರ್ ಬಚ್ಚಲಗುಂಡಿ, ನಂತರ ತಾಮ್ರಕೊಂಡ ಬಳಿ ಸರ್ವೆ ನಂಬರ್ 1ರಲ್ಲಿ ಅಡಿಕೆ ತೋಟ ನಿರ್ಮಾಣ, ಕೋಟೆ ರಸ್ತೆಯಿಂದ ಕೃಷ್ಣಮ್ಮ ತಡೆಯಲ್ಲಿ ಕಾಲುವೆ ನಿರ್ಮಾಣ, ಕೋಟೆ ತಾರಾಮತಿ ಸುತ್ತು ನಿರಾಶಿ ಇವರ ಗದ್ದೆಯಿಂದ ಗೋಕ್ಷೆವರೆಗೂ ಕಾಲುವೆ ನಿರ್ಮಾಣ. ಈ 3 ಕಾಮಗಾರಿಗಳ ಘಟಕ ಸಾಮಾಜಿಕ ಪರಿಶೋಧನೆಗೆ ನೀಡಿರುವುದಿಲ್ಲ. ಇತರೆ ಮಾಹಿತಿ: ರೋಜ್ಗಾರ್ ದಿವಸ ಆಚರಣೆ, ಆಧಾರ್ ಕಾರ್ಡ್ ಜೋಡಣೆ, ಪಶುಸಂಗೋಪನೆ ಇಲಾಖೆಯಲ್ಲಿ ಜಾನುವಾರು ನೋಂದಣಿ, ಪಾನ್ ಕಾರ್ಡ್ ಮಾಡಿಕೊಳ್ಳುವುದು, ಸಲಕರಣೆ ವೆಚ್ಚ ಕಡಿತ ಬಗ್ಗೆ ತಾಲೂಕು ಸಂಯೋಜಕರು ಮಾಹಿತಿ ನೀಡಿದರು. ಕೋಳಿಗೂಡು ಮತ್ತು ಕುರಿ ಶೆಡ್ ಹಾಗೂ ನಿರುದ್ಯೋಗ ಭತ್ಯೆ ಕುರಿತು ಚರ್ಚಿಸಲಾಯಿತು. ನಂತರ ಕೃಷಿ ಇಲಾಖಾಧಿಕಾರಿಗಳು ಮಾತನಾಡಿ ನರೇಗಾ ಯೋಜನೆಯಲ್ಲಿ ದೊರೆಯುವ ಕಾಲುವೆ ಉಳಿಸುವುದು ಹಾಗೂ ತಮ್ಮ ಇಲಾಖೆಯಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಅರಣ್ಯ ಇಲಾಖೆಯಲ್ಲಿ